ಇವತ್ತು ಸ್ಯಾರೀಸು ಡ್ರೆಸ್ಸಸ್ ಎಲ್ಲ ಆಸೆ ಎತ್ತಿಕ್ಕಿದ್ದೀನಿ. ಏನಕ್ಕಪ್ಪ ಅಂದರೆ ನಮ್ಮ ಮಳೆ ಮನೆ ಹತ್ರದಿಂದ ಬಂದಿದ್ರು. ಅವರು ಡ್ರೆಸ್ಸಸ್ ಸ್ಯಾರೀಸ್ ಎಲ್ಲ ನೋಡಿ ಡ್ರೆಸ್ಸಸ್ ಎಲ್ಲ ತೊಗೊಂಡೋದ್ರು. ತುಂಬ ದಿನನೇ ಆಗೋಗಿತ್ತು ನಾನು ಸ್ಯಾರೀಸ್ ಕಲೆಕ್ಷನ್ ವೀಡಿಯೋಸ್ ಅಪ್ಲೋಡ್ ಮಾಡಿ. ನಾನು ಎಲ್ದು ಚೆನ್ನಾಗಿಲ್ಲ ಅದಕ್ಕೆ ಅಪ್ಲೋಡ್ ಮಾಡಿಲ್ಲ. ಇನ್ನು ತುಂಬ ಕಲೆಕ್ಷನ್ಸ್ ಇದೆ, ಮುಂದೆ ಬರೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಲಂಚಿಗೆ ಬಂದು ಕೊಕೊನೆಟ್ ಮಿಲ್ಕ್ ಪಲಾವು ಮತ್ತು ವೆಜಿಟೇಬಲ್ ಕರ್ರಿ ಮಾಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಆಗಿ ಜಿಂಜರ್ ಗಾರ್ಲಿಕ್ ರುಬ್ಕೊಂಡು ಇದನ್ನ ಹಾಕಿ ಮಾಡಿ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಕೊಕೊನೆಟ್ ಮಿಲ್ಕಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಈ ಥರ ಪಲಾವ್ ಮಾಡ್ಕೊಳ್ಳಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ ಕೊಕೊನೆಟ್ನೇ ಮಿಕ್ಕಿರೋದನ್ನ ವೆಜಿಟೇಬಲ್ ಕರ್ರಿ ಮಾಡ್ಕೊಂಡಿನಿ ನೋಡಿ. ಫುಲ್ ಮೀಲ್ಸು, ಮೊಸರು ಬಜ್ಜಿ, ವೆಜಿಟೇಬಲ್ ಕರ್ರಿ, ಪಲಾವು, ಒಂದು ಎಗ್ಗು, ಯಾಕಂದರೆ ಒಂದೊತ್ತೆ ಅನ್ನ ತಿಂತಾ ಇರೋದಕ್ಕೆ ಈ ಥರ ಮಾಡ್ಕೊಂಡು ಟೇಸ್ಟ್ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿ ಬಂದಿತ್ತು. ನಮ್ಮ ಮಿಮ್ಮಿ ನೋಡಿ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೊಸ ಬೆಲ್ಟ್ ತೊಗೊಟ್ಟಿದ್ದೀನಿ. 2 ವರ್ಷ ಆಗಿರುತ್ತೆ ಅವಳಿಗೆ. ಐದು ಬೆಲ್ಟು, ಅಷ್ಟು ಬೆಲ್ಟ್ ಹಾಳು ಮಾಡಿದಾಳು ಅವಳು. ಸುಬೋರು ಹೇಳ್ಕೊಡ್ತಾ ಇದ್ರೆ ಯಾವ ಥರ ಇಟ್ಕೊಂಡು ಕರ್ಕೊಂಡು ಹೋಗೋದು. ಯಾಕಂದ್ರೆ ನಮ್ಮ ಮಮ್ಮಿ ಹೇಳ್ಕೊಂಡು ಹೋಗ್ಬಿಡ್ತಾಳೆ. ಯಾರಾದರೂ ಮಕ್ಕಳು ಕಾಣಿಸಿದ್ರೆ ಫುಲ್ಲು ಫ್ರೆಂಡ್ಲಿ, ಯಾರಾದರೂ ಬಲ್ಲಿ ಅವ್ರ ಹತ್ರಗೆಲ್ಲ ಹೋಗ್ಬಿಡ್ತಾಳೆ ಆಡ್ಕೊಳಕ್ಕೆ. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಕೂಡ ಏನು ಯೋಚನೆ ಮಾಡೋದು. ಸ್ವಲ್ಪ ನಾಯಿಗೆ ಎಷ್ಟು ಆ್ಯಟಿಟ್ಯೂಡ್ ಇರುತ್ತಲ್ವ, ಹತ್ರಕ್ಕೆ ಕೂಡ ಬರಲ್ಲ. ಕರೆದ್ರೆ ಇದು ಹಂಗಲ್ಲ, ಯಾರಾದರೂ ಮಾತಾಡ್ಸೋದು ಕೂಡ ಇಲ್ಲ. ಅವ್ರ ಹತ್ರಕ್ಕೆ ಬಂದಿದ ತಕ್ಷಣ ಹೋಗ್ಬಿಡ್ತಾಳೆ ಅವ್ರನ್ನ ಫುಲ್ಲು ಮುದ್ಲಾಡೋಕ್ಕೆ. ಅಷ್ಟು ಫ್ರೆಂಡ್ಲಿ ನೋಡಿ. ವಿಡಿಯೋ ನೋಡ್ತಾನೆಲ್ಲ. ಇವತ್ತು 3000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ ನಮ್ಮ ಮಮ್ಮಿ ನಾನು. ಶುಗರ್ ತಿಂದು ಇವತ್ತಿಗೆ 4 ದಿವಸ ಆಯಿತು. ನೋ ಬಿಸ್ಕೆಟ್ಸ್, ನಥಿಂಗ್, ಚಾಕ್ಲೇಟ್ ಏನು ತಿಂತಾ ಇಲ್ಲ ನೋಡಿ. ಇದಕ್ಕೆ ಕೂಡ ಅಷ್ಟೇ, ಇದು ಲೆಮನ್ ವಾಟರು, ಇದಕ್ಕೆ ಐಸ್ ಹಾಕ್ಕೊಂಡಿದ್ದೀನಿ. ನೋ ಶುಗರ್ ಏನು ಹಾಕ್ಕೊಂಡಿಲ್ಲ ನೋಡಿ. ನಾನು ಎಷ್ಟು ದಿನ ನಾನು ಸ್ವೀಟ್ ತಿಂದಿರ ಇರ್ತೀನಿ ಅಂತ ಹೇಳ್ಬಿಟ್ಟು, ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಫಸ್ಟೆಲ್ಲ ಡೈಟ್ ಮಾಡ್ತಾರೆ. 3 ಮಂತ್ಸ್ ನಾನು ತಿಂದಿರ ಇದ್ದೆ ಗೊತ್ತಾ. ನಡುವೆ ವೀಡಿಯೋಸ್ ಮಾಡೋಕ್ಕೆಲ್ಲ ಕೇಕ್ಸ್ ಎಲ್ಲ ಮಾಡಿ ತಿಂದ್ಬಿಟ್ಟಿದ್ದೆ. ಇವಾಗ ಮತ್ತೆ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ. ವಾಟರ್ ಮಿಲನ್ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ವಾಟರ್ ಮಿಲನ್ ನಂಗೆ ಇಷ್ಟ ಆಗಲ್ಲ, ಅದು ಹೆಲ್ತ್ಗೆ ಒಳ್ಳೆಯದು, ಡೈಟಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅದು ಮಾಡ್ಕೊತಾ ಇದ್ದೀನಿ. ಡಿನ್ನರ್ ಬಂದು ಸ್ವಲ್ಪ ಪಲಾವ್ ಇಟ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ದೋಸೆಗೆ ನೋಡಿ ಒಂದು ಚೂರಿಗೂ ಎಣ್ಣೆ ಹಾಕ್ತೀರ ಮಾಡಿದ್ದೀನಿ.